ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ನುಗ್ಗೆ ಸೊಪ್ಪಿನಿಂದ ಒಂದು ಪಲ್ಯ ಮಾಡುವ ವಿಡಿಯೋನ ಮಾಡಿ ತೋರಿಸ್ತೇನೆ. ಈ ನುಗ್ಗೆ ಸೊಪ್ಪು ಈ ಡಯಾಬಿಟೀಸನ್ನು ಹತೋಟಿಯಲ್ಲಿ ಇರ್ತದೆ. ಇದರಲ್ಲಿ ಈ ಐರನ್ ಅಂಶ ಎನ್ನುವಂಥದ್ದು ಹೇರಳವಾಗಿರ್ತದೆ. ಇದು ಶರೀರದಲ್ಲಿ ರಕ್ತಹೀನತೆಯನ್ನು ನಿವಾರಿಸಿ ಶರೀರದಲ್ಲಿ ಹಿಮೋಗ್ಲೋಬಿನನ್ನು ಹೆಚ್ಚಿಸ್ತದೆ. ಇದು ನಿಮಗೆ ಈ ಕೂದಲಿನ ಪ್ರಾಬ್ಲಮನ್ನು ಕೂಡ ನಿವಾರಿಸ್ತದೆ. ಇದು ಸ್ಕಿನ್ನಿಗೆ ಒಂದು ಗ್ಲೋ ಕೂಡ ಕೊಡ್ತದೆ. ಜೀರ್ಣಕ್ರಿಯೆಗೆ ಕೂಡ ಇದು ಉತ್ತಮ ಅಂತ ಹೇಳ್ಬೋದು ಈ ನುಗ್ಗೆ ಸೊಪ್ಪು. ಅದೇ ರೀತಿ ಈ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಶರೀರದಲ್ಲಿ ಈ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ಇವಾಗ ಈ ನುಗ್ಗೆ ಸೊಪ್ಪನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೋದು. ಇದರಲ್ಲಿ ಹುಳು ಉಪ್ಪಾಟೆ ಎಲ್ಲ ಇರ್ತದೆ. ಅದನ್ನೆಲ್ಲ ಚೆನ್ನಾಗಿ ನೋಡಿ ನಂತರ ಇದನ್ನು ಬಿಡಿಸಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಇವಾಗ ನಾವು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿಕೊಂಡಾಗಿದೆ. ಇನ್ನು ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅದೇ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಈ BP ಕೂಡ ನಾವು ನಿಯಂತ್ರಣದಲ್ಲಿರ್ತದೆ. ಈ ಅಧಿಕ ರಕ್ತದೊತ್ತಡ ಹೈ BP ಇದನ್ನು ಕೂಡ ಇದು ನಿಯಂತ್ರಣದಲ್ಲಿರ್ತದೆ ಅಂತ. ಇವಾಗ ನುಗ್ಗೆ ಸೊಪ್ಪನ್ನು ನಾನು ಬೇಯ್ದಕ್ಕೆ ಇಟ್ಟಿದ್ದೇನೆ. ನೀರು ಹಾಕಿಲ್ಬೇಕು. ನೋಡಿ, ಇವಾಗ ನುಗ್ಗೆ ಸೊಪ್ಪನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಉಪ್ಪು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ ಚಿಟಿಕೆ ಅರಶಿನ 1/4 ಚಮಚ, ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ನಮ್ಮ ನುಗ್ಗೆ ಸೊಪ್ಪು ಬೆಂದಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಬಾಣಲೆಯನ್ನು ಬಿಸಿಯಾಗಲಿ ಇಡ್ತಿದ್ದೇನೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ 1 ಚಮಚ ಸಾಸಿವೆ ಹಾಕಿ ಹೇಳ್ತಿದ್ದೇನೆ. ಇವಾಗ ಸಾಸಿವೆ ಎಲ್ಲ ಸಿಡಿತಾ ಉಂಟು. ನೋಡಿ, ಇವಾಗ ಜಜ್ಜಿದಂಥ ಒಂದು 5 ಬೆಳ್ಳುಳ್ಳಿ ಇದಕ್ಕೆ ಹಾಕಿ ಹೇಳ್ತಿದ್ದೇನೆ. ಒಂದು ಚಮಚ ಜೀರಿಗೆ, ಅದೇ ರೀತಿ 1 ಚಮಚ ಉದ್ದಿನ ಬೇಳೆನ ಹಾಕಿ ಹೇಳ್ತಿದ್ದೇನೆ. ಒಂದೆರಡು ಎಸಳು ಕರಿಬೇವಿನ ಸೊಪ್ಪು, ಇವಾಗ ಸಣ್ಣದಾಗಿ ಕತ್ತರಿಸಿದ ಒಂದು ನೀರುಳ್ಳಿಯನ್ನು ಇದಕ್ಕೆ ಹಾಕಿ ಕಲ್ತಿದ್ದೇನೆ. ಅದೇ ರೀತಿ 3 ಹಸಿಮೆಣಸಿನಕಾಯಿಯನ್ನು ಕತ್ತರಿಸಿದ್ದಕ್ಕೆ ಸೇರಿಸಿಕೊಳ್ತಿದ್ದೇನೆ.
ಈಗ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಬೇಕು. ನೋಡಿ ಇವಾಗ 1/4 ಕಪ್ ಆಗೋಷ್ಟು ತೆಂಗಿನ ತುರಿಯನ್ನು ಇದಕ್ಕೆ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ನಾವೀಗ ಬೇಯಿಸಿಟ್ಟಂಥ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕಿ ಅಲ್ವಾ. ಸ್ವಲ್ಪ ಹುಣಸೆ ಹುಳಿಯನ್ನು ನಾನು ನೀರು ಮಾಡಿ ತಗೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಹಾಕಿಕೊಂಡಿದ್ದೇನೆ. ಒಂದು ಚಮಚ ಕೊತ್ತಂಬರಿ ಹುಡಿ, ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಹಾಕಿಳ್ತಿದ್ದೇನೆ. ಇನ್ನೊಂದೆರಡು ನಿಮಿಷ ಇದನ್ನು ಈ ರೀತಿಯಾಗಿ ಮಗಚಿಕೊಳ್ಬೇಕು. ನಂತರ ಬೇಕಿದ್ದರೆ ಉಪ್ಪು ಕಡಿಮೆ ಇದ್ದರೆ ಈ ಸಂದರ್ಭದಲ್ಲಿ ಸೇರಿಸಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಕಟ್ ಮಾಡಿ ಹಾಕಿಳ್ಬೋದು, ನಾನಿಲ್ಲಿ ಹಾಕಿಳ್ತಿಲ್ಲ. ಫೈನಲಿ ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ. ಇದು ನಮಗೆ ಅನ್ನದ ಜೊತೆಗೆ, ಚಪಾತಿ, ದೋಸೆ ಜೊತೆಗೆಲ್ಲ ತುಂಬ ಟೇಸ್ಟ್ ಆಗಿರ್ತದೆ. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾನು ದೋಸೆ ಜೊತೆಗೆ ಟೇಸ್ಟ್ ಮಾಡ್ತಿದ್ದೇನೆ. ಸೂಪರ್ ಆಗಿದೆ. ನೋಡಿದ್ರಲ್ಲ, ಹಲವಾರು ಪೋಷಕಾಂಶಗಳ ಆಗರವಾಗಿರುವಂತಹ ನುಗ್ಗೆ ಸೊಪ್ಪಿನಿಂದ ಯಾವ ರೀತಿಯಾಗಿ ಪಲ್ಯವನ್ನು ತಯಾರಿಸ್ಬೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.